ನಮಸ್ಕಾರ. ನನ್ನ ಹೆಸರು ದೀಪಶ್ರೀ ಪ್ರಮೋದ್. ವೃತ್ತಿಯಲ್ಲಿ ನಾನು ದಂತವೈದ್ಯೆ. ಇನ್ನು ಕಲಾಲೋಕ ಹಮ್ಮಿಕೊಂಡಿರುವ ಸ್ಪರ್ಧೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ಕನ್ನಡ ನಾಡು ನುಡಿ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಿನಲ್ಲಿ ಮೆಟ್ಟಬೇಕು. ಕನ್ನಡ ನಾಡಿನಲ್ಲಿ ಹುಟ್ಟಿರುವುದಕ್ಕೆ, ಜನ್ಮ ತಳೆದಿರುವುದಕ್ಕೆ ಯಾರಿಗೆಲ್ಲ ಹೆಮ್ಮೆ ಇದೆಯೋ ಅವರಿಗೆಲ್ಲ ಇವು ಸೂಕ್ತವಾದ ಸಾಲುಗಳು ಅಂತ ಅಂದ್ಕೊಂತೀನಿ. ಹೌದು, ಕನ್ನಡ, ಕರುನಾಡು, ಕರ್ನಾಟಕ ಬರೀ ನೆಲವಲ್ಲ, ಬರೀ ಭಾಷೆಯಲ್ಲ, ಅದೊಂದು ಭಾವನೆ, ಅದೊಂದು ಬಾಂಧವ್ಯ. ಕರ್ನಾಟಕ ರಾಜ್ಯೋತ್ಸವದ ವೇಳೆ ಕನ್ನಡದ ಹಿರಿಮೆ ಗರಿಮೆಯನ್ನ ನೆನಪಿಸಿಕೊಳ್ಳುವ ನವೆಂಬರ್ ಕನ್ನಡಿಗರು ನಾವಾಗಬೇಕಿಲ್ಲ. ಕನ್ನಡ ನಮ್ಮ ನಿತ್ಯೋತ್ಸವವಾಗಬೇಕು. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನೇ ಬರೆಯುವ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ನಮ್ಮ ಕನ್ನಡ. ಇನ್ನು ಕರ್ನಾಟಕದ ಬಗ್ಗೆ 10 ಪದಗಳಲ್ಲಿ ವರ್ಣಿಸಿ ಅಂತ ಏನಾದರೂ ಹೇಳಿದ್ರೆ, ಕನ್ನಡಮ್ಮನ ತೊಟ್ಟಿಲು, ಕರುನಾಡು, ಗಂಧದ ಬೀಡು, ಸಿರಿ ಸಂಪತ್ತಿನ ನಾಡು, ಹಸಿರ ನಾಡು, ಹೊನ್ನಿನ ನಾಡು, ಕವಿಗಳ ನೆಲೆಯೂರು, ಸಂಸ್ಕೃತಿಯ ತವರೂರು, ಭಕ್ತಿಯ ಹೊನಲು. ಅಬ್ಬಬ್ಬ, ಒಂದ ಎರಡ. ಹಾಗೆಯೇ ಪ್ರತಿ ಪದ ಬಳಕೆಯ ಹಿಂದೆ ಅಪಾರವಾದ ಅರ್ಥಗರ್ಭಿತವಾದ ಅಂಶಗಳು ಅಡಗಿವೆ ಅಂದ್ರೆ ತಪ್ಪಾಗೋದಿಲ್ಲ. ಉದಾಹರಣೆಗೆ ಕವಿಗಳ ನೆಲೆಯೂರು ಅಂತ ಹೇಳಿದೆ. ಹೌದು, ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಬರೋಬ್ಬರಿ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. 1967ರಲ್ಲಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ರೆ, ಇನ್ನು 1973ರಲ್ಲಿ ದ.ರಾ ಬೇಂದ್ರೆಯವರ 4 ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಇನ್ನು 1977ರಲ್ಲಿ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ರೆ, ಇನ್ನು 1983ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಎಂಬ ಮಹಾಗ್ರಂಥಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಇನ್ನು 1990ರಲ್ಲಿ ವಿ. ಕೃ. ಗೋಕಾಕರ ಮಹಾಕಾವ್ಯವಾಗಿರುವ ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ರೆ, ಇನ್ನು 1994ರಲ್ಲಿ ಶ್ರೀ ಯು. ಆರ್. ಅನಂತಮೂರ್ತಿ ಅವರಿಗೆ, 1998ರಲ್ಲಿ ಗಿರೀಶ್ ಕಾರ್ನಾಡ್ ರವರಿಗೆ, ಹಾಗೆಯೇ 2010ರಲ್ಲಿ ಚಂದ್ರಶೇಖರ ಕಂಬಾರರವರಿಗೆ ಇವರುಗಳ ಕೊಡುಗೆಗಾಗಿ, ಕನ್ನಡ ಸಾಹಿತ್ಯಕ್ಕೆ ಇವರು ನೀಡಿರುವ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸುತ್ತವೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ಕನ್ನಡ. ಕನ್ನಡ ನಮ್ಮ ಕಸ್ತೂರಿ ಕನ್ನಡ. ಇವುಗಳೆಲ್ಲದರ ಮಧ್ಯೆ ಕನ್ನಡದ ನೆಲದಲ್ಲೇ ಇದ್ದು ಕನ್ನಡದ ಅನ್ನ ನೀರನ್ನ ಸೇವಿಸಿ ಕನ್ನಡ ಗೊತ್ತಿಲ್ಲ ಅನ್ನುವವರ ಮುಂದೆ ನಾವೆಲ್ಲರೂ ಹೆಮ್ಮೆಯಿಂದ ಕನ್ನಡಿಗರೆಂದು ಗುರುತಿಸಿಕೊಳ್ಳೋಣ. ಹಾಗೇನೆ ಅವರಿಗೂ ಪ್ರೀತಿಯಿಂದ ನಮ್ಮ ಹೆಮ್ಮೆಯ ಭಾಷೆ ಕನ್ನಡವನ್ನ ಕಲಿಸೋಣ. ಜಿ.ಪಿ. ರಾಜರತ್ನಂನವರು ಹೇಳಿದಂತೆ, ನರಕಕ್ಕೇಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಉರಿ ಹಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಎಂದಿದ್ರಂತೆ. ಹೌದು, ನಮ್ಮ ಉಸಿರು ಕನ್ನಡ, ನಮ್ಮ ಬದುಕು ಕನ್ನಡ, ನಮ್ಮ ನರನಾಡಿಗಳಲ್ಲಿ ಹರಿಯುವುದು ಕನ್ನಡತನ. ಕನ್ನಡಾಂಬೆಯ ಸೇವೆಗೆ ನಮ್ಮ ಬದುಕನ್ನ ಮುಡಿಪಾಗಿಡೋಣ. ಹಾಗೇನೆ ಕನ್ನಡದ ಏಳಿಗೆಗಾಗಿ, ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.